ಡೆಲಿವರಿ ಡೇಟ್ ಹತ್ರ ಬರ್ತಾ ಇದೆಯಾ, ಟೆನ್ಷನ್ ಆಗ್ತಾ ಇದೆಯಾ, ಗಾಬರಿ ಪಟ್ಕೋಬೇಡಿ. ಪ್ರೆಗ್ನೆನ್ಸಿನಲ್ಲಿ ಕಡೆ ವಾರಗಳಲ್ಲಿ ನೀವು ಎಚ್ಚರ ವಹಿಸಬೇಕಾದಂಥ 4 ವಿಚಾರಗಳ ಬಗ್ಗೆ ನಾನು ಹೇಳ್ತೀನಿ. ಇವು ಯಾವ ಕಂಡು ಬಂದರೂ ನೀವು ನಿಮ್ಮ ಡಾಕ್ಟರ್ ಹತ್ರ ತಕ್ಷಣ ಹೋಗಬೇಕಾಗುತ್ತೆ. ಮೊದಲನೇದು, ಹೆರಿಗೆ ನೋವು ಬಂದಾಗ. ಹೆರಿಗೆ ನೋವು ನಿಮಗೆ ಮುಟ್ಟಿನ ಸಮಯದಲ್ಲಿ ಬರುವಂಥ ನೋವು ಥರನೇ ಕಾಣಿಸ್ಕೊಳ್ಳುತ್ತೆ. ಇನ್ನೊಂದು ಸ್ವಲ್ಪ ತೀವ್ರವಾಗಿ ಕಂಡು ಬರುತ್ತೆ. ಇದು ಬೆನ್ನು ನೋವಾಗಿ ಕೂಡ ಬರ್ಬೋದು. ಹೊಟ್ಟೆ ಗಟ್ಟಿ ಆಗ್ತಾ ಇರುತ್ತೆ, ನೋವು ಬರುತ್ತೆ, ಅದು ಕಾಲುಗಳವರೆಗೂ ಹೋಗ್ಬೋದು. ಈ ನೋವು ನಿಮಗೆ ಪ್ರತಿ 5ರಿಂದ 10 ನಿಮಿಷದೊಳಗಡೆ ಬರ್ತಾ ಇದೆ ಅಂದಾಗ ನೀವು ಡಾಕ್ಟರ್ ಹತ್ರ ಹೋಗಬೇಕು. ಎರಡನೇದು, ನಿಮಗೆ ಮಗು ಆಡೋದು ಕಡಿಮೆ ಅನ್ಸಿದ್ರೆ ದಿನದಲ್ಲಿ ಅಟ್ಲೀಸ್ಟ್ 10ರಿಂದ 12 ಬಾರಿ ಆದರೂ ಮಗು ಓಡಾಡಬೇಕು. ಅದು ಓಡಾಟ ಕಡಿಮೆ ಅಂತ ಅನಿಸಿದ್ರು ಕೂಡ ನೀವು ಡಾಕ್ಟರ್ ಹತ್ರ ಹೋಗಬೇಕು. ಮೂರನೇದು, ನಿಮಗೆ ಬ್ಲೀಡಿಂಗ್ ಅಥವಾ ರಕ್ತಸ್ರಾವ ಕಂಡು ಬಂದಾಗ. ಇದು ಬಿಳಿ ಮುಟ್ಟಿನ ಜೊತೆ ಸ್ವಲ್ಪ ಕೆಂಪದಾಗಿ ಕಾಣುವಂಥದ್ದು ಅಥವಾ ಬ್ಲೀಡಿಂಗ್ ಆಗೇ ಕಂಡು ಬರ್ಬೋದು. ಇದಿದ್ರೂ ಕೂಡ ನಿಮಗೆ ಹೆರಿಗೆ ನೋವು ಶುರುವಾಗುತ್ತೆ ಅನ್ನೋ ಸೂಚನೆ, ಅದಕ್ಕಾಗಿ ನೀವು ಹೋಗಬೇಕು. 4ನೇದು, ನಿಮಗೆ ನೀರು ಹೋದಾಗ, ಲೀಕಿಂಗ್ ಅಂತ ಹೇಳ್ತೀವಿ. ಮೂತ್ರ ವಿಸರ್ಜನೆ ಆದರೆ ನಿಮ್ಗೆ ಅದರ ಮೇಲೆ ಕಂಟ್ರೋಲ್ ಇರುತ್ತೆ. ಈ ನೀರು ಹೋದಾಗ ನಿಮಗೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಇದು ಸ್ವಲ್ಪ ಪ್ರಮಾಣದಲ್ಲಿ ಹೋಗ್ಬೋದು ಅಥವಾ ಒಂದು ಗಶ್ ಆಗಿ ಕೂಡ ಹೋಗ್ಬೋದು. ಇದು ಯಾವ ಕಂಡು ಬಂದ್ರೂ ನೀವು ನಿಮ್ಮ ಡಾಕ್ಟ್ರನ್ನ ತಕ್ಷಣ ಭೇಟಿ ಆಗಬೇಕು. ನಾನು ನಿಮ್ಮ ಡಾಕ್ಟರ್ ಉಷಾ BR, ಉಷಾ ಸ್ಪೆಷಾಲಿಟಿ ಕ್ಲಿನಿಕ್, ಜಯನಗರಿಂದ ನಿಮಗೆ ಸುರಕ್ಷಿತವಾಗಿ ಹೆರಿಗೆ ಆಗಲಿ ಅಂತ ಬಯಸ್ತೇನೆ.